ಮಕ್ಕಳಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಬಹುತೇಕ ಎಲ್ಲಾ ದಂಪತಿಗಳಿಗೂ ಕೂಡ ಮಕ್ಕಳಿರ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಹಲವು ದಂಪತಿಗಳಿಗೆ ಹಲವು ಕಾರಣಗಳಿಂದಾಗಿ ಮಕ್ಕಳಾಗುವುದಿಲ್ಲ. ಅಂತಹ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರ ಅಂದ್ರೆ IVF ಟ್ರೀಟ್ಮೆಂಟ್. ಹಾಗಾದ್ರೆ IVF ಹಾಗೂ IUI ಟ್ರೀಟ್ಮೆಂಟ್ ಅಂದ್ರೆ ಏನು, ಯಾವ ರೀತಿ ಆಗಿರುತ್ತೆ ಇದು ಪ್ರೊಸೀಜರ್, ಯಾರೆಲ್ಲ IVF ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಚಿನ್ಮಯಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಬಹುತೇಕ ಎಲ್ಲಾ ದಂಪತಿಗಳಿಗೂ ಕೂಡ ಮಕ್ಕಳಿರ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಹಲವು ಕಾರಣಗಳಿಂದಾಗಿ ಮಕ್ಕಳು ಆಗದೆ ಇರೋಲ್ಲ. ಸೊ ಅಂಥವ್ರೀಗ IVF ಟ್ರೀಟ್ಮೆಂಟ್ ಮೊರೆ ಹೋಗ್ತಾರೆ. IVF ಟ್ರೀಟ್ಮೆಂಟ್ ಅಂದ್ರೆ ಏನು, ಜೊತೆಗೆ IUI ಟ್ರೀಟ್ಮೆಂಟ್ ಹೀಗಂದ್ರೆ ಏನು? ಈ ಬಂಜೆತನದಿಂದ ನೊಂದಿರೋ ಜನಕ್ಕೆ ಈ IUI IVF ಅನ್ನೋದು ಒಂದು ಬೂನ್ ಅಂತಾನೆ ಹೇಳ್ಬೋದು. ಅದು ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಈಗ IUI ಅನ್ನೋದು ಒಂದು ಸಿಂಪಲ್ ಪ್ರೊಸೀಜರ್. ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಂಡಾಶಯಲ್ಲಿ ಮೊಟ್ಟೆ ಬೆಳೆಯೋದಕ್ಕೋಸ್ಕರ ಮೆಡಿಸಿನ್ಸ್ ಕೊಟ್ಟು ಆ ಮೊಟ್ಟೆ ಒಡೆದು ಹೊರಗಡೆ ಬರೋ ಟೈಮಲ್ಲಿ ಹಸ್ಬೆಂಡ್ ವೀರಾಣುನ ತಗೊಂಡು ಡೈರೆಕ್ಟಾಗಿ ಗರ್ಭಕೋಶದೊಳಗೆ ಹಾಕೋದು. ಇದಕ್ಕೆ IUI ಅಂತ ಹೇಳ್ತೀವಿ. ಇದು ಯಾರಿಗೆ ಕರೆಕ್ಟಾಗಿರುತ್ತೆ, ಯಾರಿಗೆ ಸೂಕ್ತವಾಗಿರುತ್ತೆ ಅಂದರೆ ಯಾರಲ್ಲಿ ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ಚೆನ್ನಾಗಿದ್ದು, ಮಹಿಳೆಯರ ವಯಸ್ಸು 35 ವರ್ಷದ ಒಳಗಿದ್ದು, ಮತ್ತು ಅವರ ಗರ್ಭನಾಳಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು, ಹಾಗೂ ಗಂಡಸರಲ್ಲಿ ವೀರಾಣು ಸಂಖ್ಯೆ 10 ಮಿಲಿಯನ್ಗಿಂತ ಜಾಸ್ತಿ ಇದ್ದು ಚಲನಾ ಶಕ್ತಿ ಕೂಡ 20% ಜಾಸ್ತಿ ಇರೋರಲ್ಲಿ IUI ತುಂಬಾ ಉಪಯೋಗಕರವಾಗಿರುತ್ತೆ. ಆದರೆ IVF ಅನ್ನೋದು ಹೆಚ್ಚಿನ ಪ್ರಮಾಣದ ಟ್ರೀಟ್ಮೆಂಟ್. ಅಂದರೆ ಯಾರಲ್ಲಿ ದೊಡ್ಡ ಪ್ರಮಾಣದ ತೊಂದರೆಗಳಿರುತ್ತೆ, ಯಾರಿಗೆ ವಯಸ್ಸು ಜಾಸ್ತಿ ಇರುತ್ತೆ, 35 ವರ್ಷದ ಮೇಲಾಗಿರುತ್ತೆ, ಮದುವೆ ಆಗಿ 5-6 ವರ್ಷದ ಮೇಲಾಗಿರುತ್ತೆ, ಗರ್ಭನಾಳಗಳ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಅಥವಾ ತೆಗೆದುಬಿಟ್ಟಿರ್ತಾರೆ ಕೆಲವ್ರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗುತ್ತೆ. ಅಂಥವ್ರಿಗೆ ಗರ್ಭನಾಳನ ತೆಗಿತೀವಿ. ಸೊ ಆ ಗರ್ಭನಾಳ ತೆಗೆದಿದ್ದವ್ರಿಗೆ IVF ಮೂಲಕ ಮಾತ್ರ ಪ್ರೆಗ್ನೆನ್ಸಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾರಲ್ಲಿ ಮೊಟ್ಟೆ ಸಂಖ್ಯೆ ಕಮ್ಮಿ ಇರುತ್ತೆ, ಗರ್ಭಕೋಶದಲ್ಲಿ ತೊಂದರೆ ಇರುತ್ತೆ, ಅಥವಾ ವೀರಾಣು ಸಂಖ್ಯೆ ಕಮ್ಮಿ ಇರುತ್ತೆ, ಅಂಥವ್ರಿಗೆ IVF ಅವಶ್ಯಕತೆ ಬರುತ್ತೆ. ಅಥವಾ ಡಾಕ್ಟರ್, ನೀವೇ ಹೇಳಿದಾಗೆ ಮಕ್ಕಳು ಆಗದೆ ಇರೋದಕ್ಕೆ ಹಲವು ರೀಸನ್ಸ್ ಇದೆ, ಕೇವಲ ಒಂದೇ ಕಾರಣ ಅಲ್ಲ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ IVF ಅಥವಾ IUI ಟ್ರೀಟ್ಮೆಂಟ್ ತಗೊಳ್ಬಹುದಾ? ಖಂಡಿತವಾಗ್ಲೂ ಇವತ್ತಿನ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಇದರ IUI ಅಥವಾ IVF ಅಲ್ಲಿ ಖಂಡಿತವಾಗ್ಲೂ 98% ಜನ ಮಕ್ಕಳನ್ನ ಪಡ್ಕೋಬಹುದು. ಆದರೆ ಯಾರಿಗೆ ಯಾವುದು ಕರೆಕ್ಟಾಗಿ ಸೂಕ್ತವಾಗಿರುತ್ತೆ ಅನ್ನೋದನ್ನ ನೋಡಿ ಟ್ರೀಟ್ಮೆಂಟ್ ಕೊಟ್ಟಾಗ ಪಡ್ಕೋಬಹುದು. ಅದು ಹಾಗಾಗಿ ಯಾರಿಗೆ ಎಷ್ಟು ಸತಿ ಮಾಡಬೇಕಾಗತ್ತೆ, ಈಗ ಕೆಲವರಿಗೆ ಫಸ್ಟ್ ಟೈಮ್ ಸಕ್ಸಸ್ ಬರದೇ ಇರ್ಬೋದು. ಈಗ ಒಂದು ಸತಿ IUI ಮಾಡಿಸಿರ್ತಾರೆ. ಈಗ ಒಂದು ದಂಪತಿಗಳು ನಮ್ಮಲ್ಲಿ ಬಂದಿದ್ರು, ಹೊರಗಡೆ ಅವರಿಗೆ 2 times IUI ಆಗಿತ್ತು. 2 times IUI ಆಗಿ ಫೇಲ್ಯೂರ್ ಆಗಿದೆ, ನಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತುಂಬಾ ನೊಂದ್ಕೊಂಡು ಬಂದಿದ್ರು. ಅಂಥವ್ರಿಗೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಎಲ್ಲನೂ ಸರಿ, ಅವ್ರ ಗರ್ಭನಾಳ ಚೆನ್ನಾಗಿ ಫಂಕ್ಷನ್ ಆಗ್ತಾಯಿತ್ತು, ಅಂಡಾಶಯ ಸರಿಯಾಗಿ ಕೆಲಸ ಮಾಡ್ತಾಯಿತ್ತು, ಮತ್ತು ಅವ್ರದ್ದು ವೀರಾಣು ಸಂಖ್ಯೆನೂ ಚೆನ್ನಾಗಿತ್ತು. ಆಗ ನಾವು ಡೀಟೇಲ್ ಹಿಸ್ಟ್ರಿ ತೊಗೊಂಡಾಗ ತಿಳಿದು ಬಂದಿದ್ದೇನೆಂದರೆ IUI ಮಾಡ್ತಾ ಇದ್ದ ರೀತಿ ಸರಿ ಇರಲಿಲ್ಲ ಅವ್ರು ಮಾಡಿಸ್ಕೊಂಡಿದ್ದು. ಈಗ ಅವ್ರು ಯಾರು IUI ಮಾಡಿಸ್ಕೊಳ್ತಾರೆ ಅದು ಅದೇ ಸೆಂಟರಲ್ಲಿ ಪ್ರಿಪ್ರೇಷನ್ ಆಗಬೇಕು. ಈಗ ವೀರಾಣುನ ನಾವು ಗರ್ಭಕೋಶದ ಒಳಗೆ ಹಾಕುವ ಮುಂಚೆ ಅದರಲ್ಲಿ ಒಳ್ಳೆ ವೀರಾಣುನ ಸೆಪ್ರೇಟ್ ಮಾಡೋ ಒಂದು ಟೆಕ್ನಿಕ್ ಇರುತ್ತೆ. ಕೆಲವು ಕಡೆ ಏನು ಮಾಡ್ತಾರೆ, ಅದನ್ನು ಬೇರೆ ಕಡೆ ಪ್ರಾಸೆಸ್ ಮಾಡೋದು. IUI ಮಾಡೋದಂದ್ರೆ ಇಂಜೆಕ್ಟ್ ಮಾಡೋದು ಇನ್ನೊಂದು ಕ್ಲಿನಿಕಲ್ಲಿ. ಸೊ ಇಲ್ಲಿಂದ ಅಲ್ಲಿಗೆ ಸ್ಯಾಂಪಲ್ ತೊಗೊಂಡು ಹೋಗೋದ್ರೊಳಗೆ ವೀರಾಣುಗಳು ಸತ್ತೋಗ್ತವೆ. ಸೊ ಒಂದು ಸತಿ ಅದು ಪ್ರಿಪ್ರೇಷನ್ ಮುಗಿದ ಕೂಡಲೇ 15 ನಿಮಿಷದ ಒಳಗಡೆ ಅದನ್ನು ಗರ್ಭಕೋಶದೊಳಗೆ ಹಾಕಬೇಕು. ಹಾಗಾಗಿ ಅದು ಎಲ್ಲಿ ಪ್ರಿಪ್ರೇಷನ್ ಆಗುತ್ತೆ ಅದೇ ಸೆಂಟ್ರಲ್ IUI ಮಾಡಿಸ್ಕೋಬೇಕು. ಸೊ ಅವ್ರಿಗೆ ನಾವು ಇಮಿಡಿಯೇಟಾಗಿ ನೆಕ್ಸ್ಟ್ ಸೈಕಲ್ ಕರೆಕ್ಟಾಗಿ IUI ಮಾಡಿದಾಗ ಕನ್ಸೀವ್ ಆಗಿಬಿಟ್ರು. ಸೊ ಯಾರಿಗೆ ಎಲ್ಲಿ IUI ಮಾಡ್ತೀವಿ, ಯಾವಾಗ ಮಾಡ್ತೀವಿ, ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪದೇ ಪದೇ ತುಂಬ ಸತಿ ಮಾಡಿಸ್ಕೊಳ್ಳೋದು, 4 ಸತಿ 10 ಸತಿ IUI ಆಗಿರುತ್ತೆ, ಪ್ರೆಗ್ನೆನ್ಸಿ ಆಗಿರಲ್ಲ. ಅಂಥವ್ರಿಗೆ ಈಗ ಹೊಟ್ಟೆ ಸಂಖ್ಯೆ ಕಮ್ಮಿ ಇರ್ಬೋದು, ಗರ್ಭನಾಳ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಒಂದು ಸೈಡ್ ಬ್ಲಾಕ್ ಆಗಿರುತ್ತೆ. ಸೊ ಏನು ಕಾರಣ ಅಂತ ಮತ್ತೆ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಕಂಡಿಡ್ದು ಮತ್ತೆ ಪ್ಲ್ಯಾನ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರ ಮಗುನ ಪಡ್ಕೋಬಹುದು. ಇನ್ನು ಈ IVF ಟ್ರೀಟ್ಮೆಂಟ್ ನೀವು ಹೇಳಿದಾಗೆ IVF ಟ್ರೀಟ್ಮೆಂಟ್ನ ಎಷ್ಟು ಸಲ ಮಾಡಿಸ್ಕೊಳ್ಬಹುದು? ಇಫ್ ಇನ್ ಕೇಸ್ ಫಸ್ಟ್ ಟೈಮ್ ಮಾಡಿಸ್ಕೊಂಡು ಅಥವಾ ಸೆಕೆಂಡ್ ಟೈಮ್ ಮಾಡಿಸ್ಕೊಂಡು ಫೇಲ್ಯೂರ್ ಆದರೆ ಎಷ್ಟು ಸಲ ಮಾಡಿಸ್ಕೊಳ್ಬಹುದು IVF ಟ್ರೀಟ್ಮೆಂಟ್? ಈಗ ಫಸ್ಟ್ ಟೈಮ್ ನಾವು IVF ಮಾಡಿದಾಗ ಈಗ ಒಂದು ಫೇಲ್ಯೂರ್ ಆಯಿತು ಅಂದರೆ ಇನ್ನೊಂದು ಸತಿ ಮಾಡೋಕ್ಕೂ ಮುನ್ನ ಯಾಕೆ ಫೇಲ್ಯೂರ್ ಆಗಿದೆ ಅಂತ ನಾವು ಫಸ್ಟು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಕೆಲವು ಅಡ್ವಾನ್ಸ್ಡ್ ಟೆಸ್ಟ್ಗಳನ್ನ ನಾವು ನಡೆಸ್ತೀವಿ. ಅಂದರೆ ಈಗ ವೀರಾಣುಗಳಲ್ಲಿ DFI ಅಂತ ಆಗುತ್ತೆ, ಅಂದರೆ ಹೆಚ್ಚಿನ ಪ್ರಮಾಣದ ಡ್ಯಾಮೇಜ್ ಆಗೋದು, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಯಾರಲ್ಲಿ ಅದು 25%ಗಿಂತ ಜಾಸ್ತಿ ಪಟ್ಟಿರುತ್ತೆ ಅಂಥ ವೀರಾಣುಗಳನ್ನ ಉಪಯೋಗಿಸಿ ಮಾಡಿರೋ ಭ್ರೂಣ ಕ್ವಾಲಿಟಿ ಚೆನ್ನಾಗಿಲ್ದಂಗೆ ಅವರಿಗೆ ಫೇಲ್ಯೂರ್ ಆಗ್ತಾ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ವೀರಾಣುಗಳನ್ನ ಡೈರೆಕ್ಟಾಗಿ ಬೀಜದಿಂದ ತೊಗೊಂಡು ಭ್ರೂಣ ಮಾಡಿ ಅಂಥ ಭ್ರೂಣನ ಟ್ರಾನ್ಸ್ಫರ್ ಮಾಡಿದಾಗ ಪ್ರೆಗ್ನೆನ್ಸಿ ಆಗುತ್ತೆ.
ಎರಡನೇದು ಒಂದು ಅವರಲ್ಲಿ ಏನಾದರೂ ಜೆನೆಟಿಕ್ ತೊಂದರೆ ಇದ್ದು ಗಂಡಸರಲ್ಲಾಗಿರ್ಬೋದು ಹೆಂಗಸರಂದರೆ ಅವರಲ್ಲಿ ಏನು ಕಾಣಿಸ್ಕೊಂಡಿರಲ್ಲ, ಸಣ್ಣ ಪ್ರಮಾಣದಲ್ಲಿರುತ್ತೆ, ಬಟ್ ಫಾರ್ಮ್ ಆಗೋ ಭ್ರೂಣದಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಫೇಲ್ಯೂರ್ ಆದಾಗ ಖಂಡಿತವಾಗ್ಲೂ ಆ ಟೆಸ್ಟ್ನ ಮಾಡಿ ಅದು ಕಾರಣನ ಅಂತ ತಿಳ್ಕೊಂಡು ನಾವು ನೆಕ್ಸ್ಟ್ IVF ಮಾಡಿದಾಗ ಬರೋ ಭ್ರೂಣದಲ್ಲಿ, ಈಗ ನಾವು ನೆಕ್ಸ್ಟ್ ಸೈಕಲ್ IVFಗೆ ಹೋಗ್ತೀವಿ, ಆವಾಗ ಭ್ರೂಣಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ, ಅದಕ್ಕೆ PGTA ಅಂತ ಕರಿತೀವಿ. ಈಗ ಇನ್ನೂ ಅಡ್ವಾನ್ಸ್ಡ್ ಬಂದಿದೆ ಎಂಬ್ರೇಸ್ ಅಂತ. ಸೊ ಅದನ್ನು ಮಾಡ್ತೀವಿ. ಸೊ ಅದನ್ನು ಮಾಡಿದಾಗ ಅವರಿಗೀಗ ಒಂದು 5 ಭ್ರೂಣ ಬಂದಿದೆ, 5ರಲ್ಲಿ ಯಾವುದು ನಾರ್ಮಲ್ ಆಗಿದೆ, ಜೆನೆಟಿಕಲ್ ಆಗಿ ನಾರ್ಮಲ್ ಆಗಿದೆ, ವಂಶಾವಳಿಯಲ್ಲಿ ತೊಂದರೆ ಇಲ್ಲದೇ ಇರೋ ಭ್ರೂಣ ಯಾವುದು ಅಂತ ಐಡೆಂಟಿಫೈ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಪ್ರೆಗ್ನೆನ್ಸಿ ಪಡ್ಕೋತಾರೆ. ಮೂರನೇದು ಎಲ್ಲವೂ ನಾರ್ಮಲ್, ಅವ್ರದ್ದು ಭ್ರೂಣ ಚೆನ್ನಾಗಿರುತ್ತೆ, ಅಂಡಾಶಯಗಳ ಫಂಕ್ಷನ್ ಚೆನ್ನಾಗಿರುತ್ತೆ, ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ವೀರಾಣು ಚೆನ್ನಾಗಿರುತ್ತೆ, ಆದರೂ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ IVF ಮೂಲಕ. ಅಂಥವ್ರಿಗೆ ಏನು ಮಾಡ್ತೀವಿ, ಒಂದು ಅಡ್ವಾನ್ಸ್ ಟೆಸ್ಟ್ ಇರುತ್ತೆ, ಎರಾ ಅಂತ ಹೇಳಿ. ಅಂದರೆ ಗರ್ಭಕೋಶದ ಒಳ ಪರ್ದೆ ಏನಿರುತ್ತೆ ಅದು ಚೆನ್ನಾಗಿ ಬೆಳೆದ ಮೇಲೆ ನಾವು ಭ್ರೂಣನ ಟ್ರಾನ್ಸ್ಫರ್ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ ಒಂದು ಸ್ಪೆಸಿಫಿಕ್ ಟೈಮ್ ಇರುತ್ತೆ ಭ್ರೂಣ ಅದು ಯಾವಾಗ ಅಂಟ್ಕೋಬಹುದು ಅಂತ. ಕೆಲವರಲ್ಲಿ ಅದು ಟೈಮಿಂಗ್ ಶಿಫ್ಟ್ ಆಗಿರುತ್ತೆ. ಈ ಟೆಸ್ಟ್ ಮೂಲಕ ಅದನ್ನು ಐಡೆಂಟಿಫೈ ಮಾಡಿ ನಂತರ ಟ್ರಾನ್ಸ್ಫರ್ ಮಾಡಿದಾಗ ಅವ್ರು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಆಲ್ಮೋಸ್ಟ್ 80% ಇರುತ್ತೆ. ದಟ್ ಇಸ್ ಮ್ಯಾಕ್ಸಿಮಮ್. ಸೊ ಈ ರೀತಿಯಾಗಿ ಕಾರಣ ಏನು ಅಂತ ಹಲವಾರು ಕಾರಣಗಳಿಂದ ನಾವು ಐಡೆಂಟಿಫೈ ಮಾಡಿ ನಂತರ ಒಳ್ಳೆ ಭ್ರೂಣ ಟ್ರಾನ್ಸ್ಫರ್ ಮಾಡಿದಾಗ ನಾವು ಅವರು ಪ್ರೆಗ್ನೆನ್ಸಿನ ಪಡ್ಕೋಬಹುದು. ಈಗ ನಾವು ನೋಡೋದು, ನಮ್ಮಲ್ಲಿ ಒಬ್ಬರು ದಂಪತಿಗಳು ಬಂದಿದ್ರು, ಅವರಿಗೆ ಮುಂಚೆ 2 times IVF ಆಗಿ ಫೇಲ್ಯೂರ್ ಆಗಿತ್ತು. ನಂತರ ಅವ್ರು ಇಲ್ಲಿ ಬಂದಾಗ ನಾವು ಅವ್ರದ್ದು ಜೆನೆಟಿಕ್ ಟೆಸ್ಟ್ ಎಲ್ಲ ಮಾಡಿ ನೋಡಿದಾಗ ಹಸ್ಬೆಂಡಲ್ಲಿ ಒಂದು ಜೆನೆಟಿಕ್ ತೊಂದರೆ ಕಂಡು ಬಂತು. ಸೊ ಅವರಿಗೆ ನಾವು IVF ಮಾಡಿ ಅವ್ರಿಗೆ ಒಂದು 8 ಭ್ರೂಣ ಬಂದಿತ್ತು. 8 ಭ್ರೂಣದಲ್ಲಿ 4 ನಾರ್ಮಲ್ ಭ್ರೂಣ ಬಂದ ಮೇಲೆ ಅದನ್ನು ನಂತರ ನಾವು ಟ್ರಾನ್ಸ್ಫರ್ ಮಾಡಿದಾಗ ವೆರಿ ನೆಕ್ಸ್ಟ್ ಸೈಕಲ್ ಇಮಿಡಿಯೇಟಾಗಿ ಅವರು ಕನ್ಸೀವ್ ಆಗಿ ಡೆಲಿವರಿ ಕೂಡ ಆಗಿದೆ. ಸೊ ಈ ರೀತಿ ಒಂದು IVF ನೆಗೆಟಿವ್ ಬಂದಾಗ ಯಾಕೆ ನೆಗೆಟಿವ್ ಬಂದಿದೆ ಅಂತ ಅಡ್ವಾನ್ಸ್ ಟೆಸ್ಟ್ ಮಾಡಿ ಐಡೆಂಟಿಫೈ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಸೆಕೆಂಡ್ IVF ಒಳಗೆ ತುಂಬ ಜನ ಪ್ರೆಗ್ನೆನ್ಸಿನ ಖಂಡಿತವಾಗ್ಲೂ ಪಡ್ಕೋಬೋದು. ಇನ್ನು ಡಾಕ್ಟರ್, ನೀವು ಹೇಳಿದಾಗೆ IVF ಟ್ರೀಟ್ಮೆಂಟ್ಗೆ ಸ್ಪರ್ಮ್ ಕೌಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಸ್ಪರ್ಮ್ ಕೌಂಟ್ 0 ಇದ್ರೆ ಅಥವಾ ತುಂಬಾ ಕಡಿಮೆ ಇದ್ರೆ IVF ಟ್ರೀಟ್ಮೆಂಟ್ ಸಕ್ಸಸ್ ಆಗುತ್ತಾ, ಹೇಗೆ ವರ್ಕ್ ಆಗುತ್ತೆ? ಖಂಡಿತವಾಗ್ಲೂ ಆಗುತ್ತೆ. ಈಗ ನಾವು ಎಷ್ಟೋ ಜನ ಬರ್ತಾರೆ, ಅವರಿಗೆ ಎಜೂಸ್ಪರ್ಮಿಯಾ ಅಂತ ಹೇಳ್ಬಿಟ್ಟಿರ್ತಾರೆ, ಅಂದರೆ ವೀರಾಣು ಸಂಖ್ಯೆ ಆಲ್ಮೋಸ್ಟ್ 0 ಆಗಿಬಿಟ್ಟಿದೆ, ಒಂದೂ ಕಾಣ್ತಾ ಇಲ್ಲ. ಅವರಿಗೆ ಅದ್ರ ಬಗ್ಗೆ ತಿಳಿದಿರೋದಿಲ್ಲ, ಈ ಥರ ಒಂದು ಆಪ್ಷನ್ ಇರುತ್ತೆ, IVF ಮಾಡಿಸ್ಕೋಬೋದು ಅಂತ. ನೊಂದ್ಕೊಂಡು ಮನೇಲೇ ಕುತ್ಕೊಂಡ್ಬಿಟ್ಟಿರ್ತಾರೆ, ಸಾಧ್ಯನೇ ಇಲ್ಲ, ಏನಪ್ಪ ಮಾಡೋದು ಅಂತ. ಬಟ್ ಅದು ಖಂಡಿತವಾಗ್ಲೂ ತಪ್ಪು. ಯಾರಲ್ಲಿ ವೀರಾಣುಗಳು ಇರೋದಿಲ್ಲ, ಅದು ಎಜೂಸ್ಪರ್ಮಿಯಾ ಬಂದಿರುತ್ತೆ, ಅಂಥವ್ರು ಖಂಡಿತವಾಗ್ಲೂ ಮಗುನ ಪಡ್ಕೋಬೋದು. ಅವ್ರಿಗೆ ನಾವು ಕೆಲವು ಹಾರ್ಮೋನ್ ಟೆಸ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅವರಿಗೆ ನೋಡ್ತೀವಿ ಒಳಗಡೆ ಬೀಜದಲ್ಲಿ ವೀರಾಣು ಪ್ರೊಡಕ್ಷನ್ ಚೆನ್ನಾಗಿದೆಯೋ ಇಲ್ವೋ ಅಂತ. ಹಲವಾರು ಸತಿ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ, ಕೆಲವು ಸತಿ ಇನ್ಫೆಕ್ಷನ್ನಿಂದ ಅಥವಾ ಏನಾದರೂ ಏಟ್ ಬಿದ್ದು ಅದು ಹೊರಗಡೆ ಬರೋ ಜಾಗದಲ್ಲಿ ಬ್ಲಾಕ್ ಆಗಿರಬಹುದು. ಸೊ ಹಾಗಾಗಿ ವೀರಾಣುಗಳು ಕಾಣಿಸ್ತಾ ಇರೋದಿಲ್ಲ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಟೆಸಾ ಅಂತ ಪ್ರೊಸೀಜರ್ಸ್ ಇರುತ್ತೆ. ಅದಕ್ಕೆ ವೀರಾಣುಗಳನ್ನ ಡೈರೆಕ್ಟಾಗಿ ಬೀಜದಿಂದ ತೆಗೆದು ಅದರಲ್ಲಿ ಒಳ್ಳೆ ಕ್ವಾಲಿಟಿ ವೀರಾಣುನ ಐಡೆಂಟಿಫೈ ಮಾಡಿ ಅಂಥ ವೀರಾಣುನ ಉಪಯೋಗಿಸಿ IVF ಮಾತ್ರ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಸೊ IVF ಮೂಲಕ ಮಾಡಿದಾಗ ಇಮ್ಮಿಡಿಯೇಟಾಗಿ ಅವರು ಅಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಬಂದು ಆಲ್ಮೋಸ್ಟ್ 50ರಿಂದ 60% ಗ್ಯಾರಂಟಿ ಇರುತ್ತೆ. ಸೊ ಈ ರೀತಿ ನಮ್ಮಲ್ಲಿ ಹಲವಾರು ಕಪಲ್ಗಳು ಬಂದು ಪ್ರೆಗ್ನೆನ್ಸಿನ ಪಡ್ಕೊಂಡಿದ್ದಾರೆ. ಯಾರಲ್ಲಿ ಎಜೂಸ್ಪರ್ಮಿಯಾ ಇರುತ್ತೆ ಅಥವಾ ಕೌಂಟ್ಸ್ ತುಂಬಾ ಕಮ್ಮಿ ಇರುತ್ತೆ, ಅಂದರೆ 1 ಮಿಲಿಯನ್ಗೂ ಕಮ್ಮಿ, ಲೆಸ್ ದೆನ್ 0.5 ಮಿಲಿಯನ್ನು, ಈ ರೀತಿ ಎಲ್ಲ ಇರುತ್ತೆ. ಅಂಥವ್ರು ಕೂಡ ಪ್ರೆಗ್ನೆನ್ಸಿನ ಪಡ್ಕೋಬೋದು IVF ಮೂಲಕ. ಈ ಪೆಸಾ ಅನ್ನೋ ಅಡ್ವಾನ್ಸ್ ಟೆಕ್ನಿಕ್ಸು ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಒಂದು ಭಯ ಏನಂದ್ರೆ, ಇದು ಮೆಡಿಕಲ್ ಪ್ರೊಸೀಜರ್ ಆಗಿರೋದ್ರಿಂದ IVF ಟ್ರೀಟ್ಮೆಂಟ್ ಇಂದ ಮಗು ಪಡ್ಕೊಂಡ್ರೆ ಮಗು ಆರೋಗ್ಯವಾಗಿರುತ್ತಾ, ಯಾವುದೇ ರೀತಿ ತೊಂದರೆ ಆಗಲ್ವಾ ಅನ್ನುವಂಥದ್ದು. ಇದು ತುಂಬ ಜನ ಕೇಳೋ ಪ್ರಶ್ನೆ ನಮಗೆ. ಎಷ್ಟೊಂದು ಜನ ಬಂದು ಕೇಳ್ತಾರೆ, ಈಗ IVF ಇಂದ ಮಕ್ಕಳಾಗ್ಬಿಟ್ರೆ, IVF ಮಾಡಿಸ್ಕೊಳ್ಳೋಕ್ಕೂ ಎಷ್ಟೋ ಜನ ಹಿಂಜರಿತಿರ್ತಾರೆ, ಈ ಥರ ಮಕ್ಕಳಾಗ್ಬಿಟ್ರೆ ಆ ಮಕ್ಕಳು ನಾರ್ಮಲ್ ಆಗಿ ಹುಟ್ಟುತ್ತೋ ಇಲ್ವೋ ಅಂತ. ಬಟ್ ಅದು ಖಂಡಿತವಾಗ್ಲೂ ಒಂದು ತಪ್ಪು ಕಲ್ಪನೆ. IVF ಇಂದ ಮಕ್ಕಳಾದವ್ರಿಗೆ ನಾರ್ಮಲ್ ಮಕ್ಕಳಾದ ಯಾವ ರೀತಿ ಇರುತ್ತೆ ಅದೇ ರೀತಿ ಆ ಮಕ್ಕಳು ಪ್ರೆಗ್ನೆನ್ಸಿ ಇರ್ಬೋದು. ಈಗ ಎಷ್ಟೊಂದು ಜನಕ್ಕೆ IVF ಪ್ರೆಗ್ನೆನ್ಸಿ ಅಂದರೆ ಇಡೀ ಪ್ರೆಗ್ನೆನ್ಸಿ ಬೆಡ್ನಲ್ಲೇ ಇರಬೇಕು, ಓಡಾಡಬಾರ್ದು, ಏನೂ ಕೆಲಸ ಮಾಡಬಾರ್ದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಆ ರೀತಿ ಏನೂ ಇರಲ್ಲ. IVF ಪ್ರೆಗ್ನೆನ್ಸಿ ಕೂಡ ನಾರ್ಮಲ್ ಪ್ರೆಗ್ನೆನ್ಸಿ ರೀತಿಯೇ ಇರುತ್ತೆ, ಏನೂ ವ್ಯತ್ಯಾಸ ಇರಲ್ಲ. ಅವ್ರು ನಾರ್ಮಲ್ ಡೆಲಿವರಿ ಕೂಡ ಪಡ್ಕೋಬಹುದು. ಅವರಿಗೆ ಹುಟ್ಟೋ ಮಗು ನಾರ್ಮಲ್ ರೀತಿಯಾಗೇ ಇರುತ್ತೆ. ಬೆಳವಣಿಗೆ ಆಗಲಿ, ಆ ಮಗುದು ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಪ್ರತಿಯೊಂದು ನಾರ್ಮಲ್ ರೀತಿಯಾಗೇ ಇರುತ್ತೆ. ಸೊ ಏನೂ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಇದು IVF ಇಂದ ಏನೋ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಅಷ್ಟೇ. ಇನ್ನು ದಂಪತಿಗಳಿಗೆ IVF ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಮುನ್ನ ಯಾವೆಲ್ಲದ್ರ ಬಗ್ಗೆ ನಾಲೆಡ್ಜ್ ಇರಬೇಕು? ಬಿಕಾಸ್ ಕೆಲವೊಬ್ರು ತಿಳ್ಕೊಂಡಿರಲ್ಲ, ಸರಿಯಾಗಿ ಮಾಹಿತಿ ಇರಲ್ಲ, ಸುಮ್ಮನೆ ಯಾರೋ ಹೇಳಿದ್ರು ಅಂತ ಬಂದು ಒಂದು ಟ್ರೈ ಮಾಡೋಣ ಅಂತ ಬರ್ತಾರೆ. ಹಾಗಾಗಿ IVF ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಕಪಲ್ಸ್ಗೆ, ದಂಪತಿಗಳಿಗೆ ನಾಲೆಡ್ಜ್ ಯಾವ ರೀತಿ ಆಗಿರಬೇಕು, ಏನೆಲ್ಲ ತಿಳ್ಕೊಂಡಿರಬೇಕು? ಫಸ್ಟು ಅವರಿಗೆ IVF ಅಂದರೆ ಯಾವ ರೀತಿ ಇರುತ್ತೆ, ಎಷ್ಟು ದಿನ ಟೈಮ್ ಬೇಕಾಗುತ್ತೆ,
ಯಾರಿಗೆ IVF ನಿಜವಾಗ್ಲೂ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಅಂದರೆ ಯಾರಲ್ಲಿ ಮೊಟ್ಟೆ ಸಂಖ್ಯೆ ಬಂದು ತೀರಾ ಕಮ್ಮಿ ಆಗಿರುತ್ತೆ, ಹೆಂಗಸರಲ್ಲಿ ಮಹಿಳೆಯರಲ್ಲಿ ವಯಸ್ಸು 35 ವರ್ಷಕ್ಕಿಂತ ಮೇಲ್ಪಟ್ಟಿರುತ್ತೆ. ಯಾಕಂದರೆ ವಯಸ್ಸು ಜಾಸ್ತಿ ಆಗ್ದಂಗೆ ಹೆಂಗಸರಲ್ಲಿ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಅದು ಒಂದು ಸತಿ ಕಮ್ಮಿ ಆಗಿಬಿಟ್ರೆ ಜಾಸ್ತಿ ಪಡಿಸೋದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಆದಷ್ಟು ಬೇಗ ಅವ್ರು ಪ್ರೆಗ್ನೆನ್ಸಿನ ಪಡ್ಕೋಬೇಕಾಗತ್ತೆ. ಸೊ ಅಂಥ ತೊಂದರೆ ಇರೋರಲ್ಲಿ, ಯಾರಲ್ಲಿ ಗರ್ಭನಾಳ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಅಥವಾ ತೆಗೆದಿರ್ತಾರೆ ಅಥವಾ ಬ್ಲಾಕ್ಡ್ ಟ್ಯೂಬ್ಸ್ ಇರುತ್ತೆ ಅಂಥವ್ರಿಗೆ IVF ಅವಶ್ಯಕತೆ ಬರುತ್ತೆ. ಅಥವಾ ಯಾರಿಗೆ ಗರ್ಭಕೋಶದಲ್ಲಿ ಒಳ ಪರ್ದೆ ಸರಿಯಾಗಿ ಬೆಳೀತಾ ಇರೋದಿಲ್ಲ, ಬೇರೆ ಬರೀ ಲೈನಿಂಗ್ ತಿನ್ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಇನ್ನು ಮಹಿಳೆಯರಲ್ಲಿ ಬೇರೆ ತೊಂದರೆಗಳಿರುತ್ತೆ, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಅದು ಮಾಡ್ರೇಟ್ ಟು ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ತೊಂದರೆ ಇರೋರಿಗೆ IVF ಅವಶ್ಯಕತೆ ಬರುತ್ತೆ. ಹಾಗೆ ಪುರುಷರಲ್ಲಿ ಯಾರಲ್ಲಿ ವೀರಾಣು ಸಂಖ್ಯೆ ಕಮ್ಮಿ ಇರುತ್ತೆ ಅಥವಾ DFI ಜಾಸ್ತಿ ಇರುತ್ತೆ ಅಂಥವ್ರಿಗೆ IVF ಬೇಕಾಗುತ್ತೆ. ಈಗ ಒಂದು ದಂಪತಿಗಳಿಗೆ ಒಂದು 4 ಸತಿ IUI ಮಾಡಿಸ್ಕೊಂಡಿದ್ರು ಅವ್ರು ಹೊರಗಡೆ, ಒಂದು ಸತಿನೂ ಅವ್ರಿಗೆ ಪ್ರೆಗ್ನೆನ್ಸಿನೇ ಆಗಿರಲಿಲ್ಲ. ಫುಲ್ಲು ಈಗ ಏನಪ್ಪ ಮಾಡೋದು, ಮುಂದಕ್ಕೆ ಬೇರೆ ದಾರಿನೇ ಇಲ್ಲ, ಒಂದು ಟ್ರೈ ಮಾಡೋಣ ಅಂತ ಬಂದಿದ್ರು. ಬಟ್ ಅವ್ರ IVF ಹೇಗಿರುತ್ತೆ, ಅದು ಹೇಗಾಗುತ್ತೆ, ಅದರಿಂದ ಅವ್ರಿಗೆ ಏನು ಉಪಯೋಗಕ್ಕೆ ಬರುತ್ತೆ, IUIಯಿಂದ ಏನು ಡಿಫ್ರೆಂಟ್ ಇರುತ್ತೆ ಅನ್ನೋದನ್ನೇ ಅವ್ರು ತಿಳ್ಕೊಂಡಿರಲಿಲ್ಲ. ಹಾಗಾಗಿ ಅವ್ರು ಮುಂದೂಡ್ತಾನೆ ಬಂದರು. ಸೊ ಅವರಿಗೆ ನಾವು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಂದರೆ ಈ ಥರ ಮೊಟ್ಟೆಗಳನ್ನ ಹೊರಗಡೆ ತೊಗೊಂಡು ಗಂಡಸರದ ವೀರಾಣುಗಳನ್ನ ತೊಗೊಂಡು ಭ್ರೂಣ ಮಾಡಿ ಆ ಭ್ರೂಣನ ಗರ್ಭಕೋಶಕ್ಕೆ ಹಾಕೋದ್ರಿಂದ ಅವ್ರ ಪ್ರೆಗ್ನೆನ್ಸಿ ಚಾನ್ಸಸ್ 60% ಇರುತ್ತೆ ಅಂತ. ಮತ್ತು ಅವ್ರಿಗೆ ಅದು ನಂತರ ಹೇಳಿದ್ಮೇಲೆ ಅದು ಅವರಿಗೆ ತಿಳುವಳಿಕೆ ಬಂದು ನಾವು ಆಮೇಲೆ ಅವ್ರಿಗೆ ಡೀಟೇಲ್ಡ್ ಪರೀಕ್ಷೆ ಮಾಡಿ ನೋಡಿದಾಗ ಅವರಿಗೆ ಗರ್ಭಕೋಶದಲ್ಲಿ ಒಂದು ಗರ್ಭನಾಳದ ಒಂದು ಸೈಡು ಫುಲ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲಿಲ್ಲ. ಸೊ ಅವ್ರಿಗೇನು ಮಾಡಿದ್ವಿ, ಆ ಥರ ಡ್ಯಾಮೇಜ್ ಆದಾಗ ಗರ್ಭನಾಳದ ಒಳಗಡೆ ನೀರು ಕೂಡ ತುಂಬಿಕೊಂಡಿತ್ತು, ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತ ಹೇಳ್ತೀವಿ. ಸೊ ನಂತರ ಅವ್ರಿಗೆ IVF ಮಾಡಿ IVF ಇಂದ ಬರೋ ಭ್ರೂಣಗಳನ್ನ ತಗೊಂಡು ಆ ಭ್ರೂಣ ಗರ್ಭಕೋಶದ ಒಳಗೆ ಹಾಕೋಕ್ಕೂ ಮುಂಚೆ ಅವ್ರಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಆ ಗರ್ಭನಾಳದಲ್ಲಿ ತುಂಬಿಕೊಂಡಿರೋ ನೀರೇನಿರುತ್ತೆ ಅದು ಗರ್ಭಕೋಶದೊಳಗೆ ಬರ್ತಾನೇ ಇರುತ್ತೆ ನಿಧಾನಕ್ಕೆ. ಸೊ ಅದು ಬಂದಾಗ ಅದು ಭ್ರೂಣ ನಿಲ್ಲೋಕೆ ಬಿಡೋದಿಲ್ಲ, ಭ್ರೂಣನ ತಳ್ಳಿಬಿಡುತ್ತೆ. ಸೊ ಅದು ಆಗ್ಬೋದೇ ಇರಲಿ ಅಂತ ಹೇಳಿ ಅದನ್ನು ಬ್ಲಾಕ್ ಮಾಡಿ ನಂತರ ಭ್ರೂಣ ಹಾಕಿದಾಗ ಅವ್ರು ಇಮಿಡಿಯೇಟಾಗಿ ಕನ್ಸೀವ್ ಆದರು. ಸೊ ಈ ರೀತಿಯಾಗಿ ಕರೆಕ್ಟಾಗಿ ಏನು ತೊಂದರೆ ಅಂತ ನೋಡಿ ಅದನ್ನು ಸರಿಪಡಿಸಿ ನಾವು IVF ಮಾಡಿದಾಗ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಪಡ್ಕೊಳ್ತಾರೆ. ಎಸ್ ಡಾಕ್ಟರ್, IVF ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ಡಾಕ್ಟರ್, ಮಾತನಾಡ್ತಾ ಇದ್ವಿ IVF ಟ್ರೀಟ್ಮೆಂಟ್ ಬಗ್ಗೆ, ನೀವಾಗಲೇ ಹೇಳ್ತಾ ಇದ್ರಿ ಏಜ್ ಬಗ್ಗೆ. ಕೆಲವು ದಂಪತಿಗಳು ಏನು ಮಾಡ್ತಾರೆ, ಮದುವೆ ಆದಮೇಲೆ ಒಂದು 3-4 ವರ್ಷ ಮಕ್ಕಳು ಬೇಡ ಅಂತ ಮುಂದೂಡುವಂಥದ್ದು, ಅಥವಾ ಆಲ್ರೆಡಿ ಏಜ್ ಆಗಿರುತ್ತೆ, ಹೆಣ್ಮಕ್ಳಾಗಿರ್ಬೋದು ಅಥವಾ ಪುರುಷರೇ ಆಗಿರ್ಬೋದು, ವಯಸ್ಸಾಗಿರುತ್ತೆ, 35 ವರ್ಷ 40 ವರ್ಷ ವಯಸ್ಸಾಗಿರುತ್ತೆ, ಹಲವು ವರ್ಷಗಳಿಂದ ಮಕ್ಳಿಗೋಗಿ ಟ್ರೈ ಮಾಡ್ತಿರ್ತಾರೆ ಬಟ್ ಆಗಿರಲ್ಲ. ಸೊ ಹಾಗಾಗಿ IVF ಟ್ರೀಟ್ಮೆಂಟ್ಗೆ ಏಜ್ ಎಷ್ಟು ಮ್ಯಾಟರ್ ಆಗುತ್ತೆ, ಏಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಖಂಡಿತವಾಗ್ಲೂ ಏಜ್ ಅನ್ನೋದು ಒಂದು ತುಂಬ ಪ್ರಾಮುಖ್ಯವಾದ ಪಾತ್ರ ವಹಿಸುತ್ತೆ, ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು. ಈಗ ವಯಸ್ಸು 35 ಹೆಂಗಸರಲ್ಲಿ ಎಸ್ಪೆಷಲಿ 30-35 ವರ್ಷ ಕ್ರಾಸ್ ಆಗ್ತಿದ್ದಂಗೆ ಅವರಲ್ಲಿ ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ಕ್ಷೀಣ ಆಗೋಕ್ಕೆ ಶುರುವಾಗುತ್ತೆ. ಅದು ಕ್ಷೀಣ ಆಗೋ ರೇಟು ತುಂಬಾ ಬೇಗ ಕಮ್ಮಿ ಆಗೋದ್ರಿಂದ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗುತ್ತೆ, ಮೊಟ್ಟೆ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಮತ್ತು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಯೂ ತುಂಬ ಕಮ್ಮಿ ಇರುತ್ತೆ. ಈಗ ನಾವು ಒಂದ್ಸಲ ಅದೇ ರೀತಿ ಪುರುಷರಲ್ಲೂ ಕೂಡ ಯಾರಲ್ಲಿ 40 ಹೇಗೆ ಮಹಿಳೆಯರಿಗೆ 30-35 ನಾವು ಚೆಕ್ ಪಾಯಿಂಟ್ ಹೇಳ್ತೀವಿ, ಅದೇ ರೀತಿ ಪುರುಷರಲ್ಲೂ 40-45 ವರ್ಷ ಕ್ರಾಸ್ ಆಗ್ತಿದ್ದಂಗೆ ವೀರಾಣುಗಳಲ್ಲೂ ಡ್ಯಾಮೇಜ್ ಆಗೋಕ್ಕೆ ಪ್ರಮಾಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಚಲನಶಕ್ತಿ ಕಮ್ಮಿ ಆಗೋದು, ಕೌಂಟ್ ಕಮ್ಮಿ ಆಗೋದು, ನಾನು ಹೇಳ್ದಂಗೆ DFI ಜಾಸ್ತಿ ಆಗೋದು, ಆಕಾರ ಕಳ್ಕೊಳ್ಳೋದು. ಸೊ ಈ ರೀತಿ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಆವಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಅವರಿಗೆ ಕಷ್ಟ ಆಗುತ್ತೆ. ಈಗ ಸದ್ಯಕ್ಕೆ ಮಕ್ಕಳು ಬೇಡ, ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀವಿ ಅಂತ ಕೆಲವರು ಹಾಗೆ ಅಂದ್ಕೊಂಡು ತುಂಬ ಮುಂದೂಡ್ಬಿಟ್ಟಿರ್ತಾರೆ. ಈಗ ನಾವು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ದಂಪತಿಗಳು ಮದುವೆ ಆಗಿ 5 ವರ್ಷ ಆಗಿತ್ತು, ನಾವು ಕರಿಯರ್ ಓರಿಯೆಂಟೆಡ್, ನಮ್ಗೆ ಈಗಲೇ ಮಕ್ಕಳು ಬೇಡ ಅಂತ ಅಂದ್ಕೊಂಡು ಇಬ್ಬರೂ 5 ವರ್ಷ ತಳ್ಳಿಬಿಟ್ರು. ಅಷ್ಟೊತ್ತಿಗೆ ಮಹಿಳೆಯರಿಗೆ ಬಂದು 38 ವರ್ಷ ಆಗಿಬಿಟ್ಟಿತ್ತು, ಅವ್ರ ಹಸ್ಬೆಂಡ್ಗೆ 42 ವರ್ಷ ಆಗಿತ್ತು. ಯಾವಾಗ ಅವ್ರ ಮಕ್ಕಳು ಪಡ್ಕೋಬೇಕು ಅಂತ ಬಂದಾಗ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅವ್ರದ್ದು ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ಬಂದು AMH ಅಂತ ಒಂದು ಟೆಸ್ಟ್ ಮಾಡಿ ಅದ್ರಲ್ಲಿ ಕಂಡುಹಿಡಿತೀವಿ ಎಷ್ಟಿರುತ್ತೆ ಮೊಟ್ಟೆ ಸಂಖ್ಯೆ, ಮತ್ತು ಸ್ಕ್ಯಾನಿಂಗ್ ಕೂಡ ಮಾಡಿ. ಸೊ ಆ AMH ವ್ಯಾಲ್ಯೂ ಬಂದು ಬರೀ 0.5 ಆಗಿಬಿಟ್ಟಿತ್ತು. ಸೊ ನಾರ್ಮಲ್ ವ್ಯಾಲ್ಯೂ ಅಂತ ಅಂದರೆ 1.5 ಇಂದ 2.5 ಇರುತ್ತೆ. ಯಾರು 0.5 ಆಗಿಬಿಡುತ್ತೆ, ಮೊಟ್ಟೆ ಕ್ವಾಲಿಟಿ ಕಮ್ಮಿ ಆಗೋದು, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಆಗೋದು ಕಾಣಿಸ್ಕೊಳ್ಳುತ್ತೆ. ಹಾಗೆ ಪುರುಷರಲ್ಲೂ ಅವ್ರು 42 ವರ್ಷ ಇರೋದ್ರಿಂದ ಅವ್ರ ಕೌಂಟ್ ಕೂಡ 10 ಮಿಲಿಯನ್ಗಿಂತ ಕಮ್ಮಿ ಆಗಿತ್ತು. ಸೊ ಅವ್ರಿಗೆ ಇಮಿಡಿಯೇಟಾಗಿ ನಾವು ಕೌನ್ಸಿಲಿಂಗ್ ಮಾಡಿ ತಿಳಿಸಿದ್ವಿ, ಈ ರೀತಿಯಾಗಿ ಆದವ್ರಿಗೆ IVF ಕರೆಕ್ಟಾಗಿರೋ ಸೂಕ್ತವಾಗಿರೋ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇಮಿಡಿಯೇಟಾಗಿ ಅವರು IVFಗೆ ಒಳಪಟ್ಟಾಗ
ವಿದಿನ್ 2 ಮಂತ್ಸ್ ಅವ್ರ ಪ್ರೆಗ್ನೆನ್ಸಿನ ಪಡ್ಕೊಂಡ್ರು. ಸೊ ಈ ರೀತಿ ಏಜ್ ಅನ್ನೋದು ಇಬ್ಬರಲ್ಲೂ ಪ್ರಮುಖವಾದ ಪಾತ್ರನ ವಹಿಸುತ್ತೆ. ಎಸ್ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಗರ್ಭಗುಡಿ IVF ಸೆಂಟರ್ನಲ್ಲಿ ಈಗಾಗಲೇ ಸಾವಿರಾರು ಜನ, ಲಕ್ಷಾಂತರ ಜನ ಮಕ್ಕಳನ್ನ ಪಡ್ಕೊಂಡು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಮಕ್ಕಳನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ IVF ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿರೋರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈಗಾಗಲೇ ರಶ್ಮಿತಾ ಅಂತ ಬೆಂಗಳೂರಿನವರು ಗರ್ಭಗುಡಿ IVF ಸೆಂಟರ್ನಲ್ಲಿ IVF ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ರು. ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ ಮೇಡಮ್. ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು ನಿಮ್ಗೆ? ಮದುವೆ ಆಗಿ 6 years ಆಗಿತ್ತು ಮೇಡಮ್. ಓಕೆ. ನಮ್ಮ ಹಸ್ಬೆಂಡ್ಗೆ ಅಜೋಸ್ಪರ್ಮಿಯಾ ಇದೆ ಅಂತ ಹೇಳಿದ್ರು. ಸೊ ಬೇರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ವಿ. ಸೊ ಅದು ಫೇಲ್ಯೂರ್ ಆಯ್ತು. ಸೊ ಆಮೇಲೆ ಗರ್ಭಗುಡಿಗೆ ಬಂದ್ವಿ. ಡಾಕ್ಟರ್ ಚಿನ್ಮಯ್ ಮೇಡಮ್ ಅನ್ನು ಮೀಟ್ ಆದ್ವಿ. ಸೊ ಅಲ್ಲಿ ಮೆಡಿಕಲ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ನಮ್ಗೆ ಸಕ್ಸಸ್ ಸಿಕ್ತು ಮೇಡಮ್ ಅಲ್ಲಿ. ಓಕೆ. ಈಗ ಹಲವು ವರ್ಷ ಮದ್ವೆ ಆದ್ಮೇಲೆ ತುಂಬಾ ವರ್ಷಗಳ ಕಾಲ ಮಕ್ಕಳಾಗಿರಲ್ಲ. ಆ ಟೈಮಲ್ಲಿ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮ್ಗೆ ಮೆಂಟಲ್ ಸ್ಟ್ರೆಂತ್ಗಾಗಿ? ಅಂದ್ರೆ ಡಾಕ್ಟರ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂದ್ರೆ ನಾವು ಏನು ಕ್ವಶನ್ ಕೇಳಿದ್ರು ತುಂಬಾ ಪೇಷನ್ಸ್ ಆಗಿ ಆನ್ಸರ್ ಮಾಡುವರು. ಅಂದ್ರೆ ತುಂಬಾ ಡೌಟ್ಸ್ ಇರುತ್ತೆ, ಏನಕ್ಕೆ ಸೆಕೆಂಡ್ ಟೈಮ್ ಫೇಲ್ಯೂರ್ ಆಗಿತ್ತು, ಸೊ ಏನಕ್ಕೆ ಫೇಲ್ಯೂರ್ ಆಯ್ತು ಅಂತ. ಸೊ ಅವರೆಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಮ್ಗೆ ಇದ್ ಮಾಡಿದ್ರು ಮೇಡಮ್. ಓಕೆ. ನೀವು ಈಗಾಗಲೇ ಹೇಳ್ದಾಗೆ ತುಂಬಾ ಸಲ ಟ್ರೈ ಮಾಡಿದ್ವಿ, ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡ್ವಿ ಅಂತ ಕೂಡ ಹೇಳಿದ್ರಿ. ಗರ್ಭಗುಡಿಯಲ್ಲಿ IVF ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ IVF ಟ್ರೀಟ್ಮೆಂಟ್? ಎಲ್ಲರೂ ಅಂದ್ರೆ ತುಂಬಾ ಕೋಆಪರೇಟಿವ್ ಆಗಿದ್ರು. ಅಂದ್ರೆ ನಮ್ಮ ಚಿನ್ಮಯ್ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಎಲ್ಲ ಸ್ಟಾಫ್, ಆಶಾ ಮೇಡಮ್ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸೊ ಎಲ್ಲ ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಈ ತರ ಮಾಡಿ ಸಕ್ಸಸ್ ಆಗೇ ಆಗುತ್ತೆ ಅಂತ ಒಪ್ಸ್ಕೊಟ್ರು. ಸೊ ನಮ್ಗೆ ಕೂಡ ಸಕ್ಸಸ್ ಸಿಕ್ತು. ತುಂಬಾ ಖುಷಿಯಾಗಿದ್ವಿ ಮೇಡಮ್. ಓಕೆ. ಇನ್ನು ಕೆಲವೊಬ್ಬರಿಗೆ ಭಯ ಇರುತ್ತೆ, IVF ಟ್ರೀಟ್ಮೆಂಟ್ ತಗೊಂಡ್ಕೊಂಡ್ರೆ ಏನಾಗ್ಬಿಡುತ್ತೋ, ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗ್ಬಿಡುತ್ತಾ ಅನ್ನುವಂತಹ ಭಯ ಇರುತ್ತೆ. ನೀವು ಈಗಾಗಲೇ IVF ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದೀರಾ, ಜೊತೆಗೆ ಕನ್ಸೀವ್ ಆಗಿದ್ದೀರಾ, ಮಗುವಿನ ನಿರೀಕ್ಷೆಯಲ್ಲಿದ್ದೀರಾ. ಸೊ ಅಂಥವ್ರಿಗೆ ಏನ್ ಹೇಳ್ತೀರಾ? ಏನು ಭಯ ಪಡೋದು ಬೇಡ. ಅಂದ್ರೆ ಇವಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಸೊ ನಾವು ಏನು ಸ್ಟ್ರೆಸ್ ತಗೋಬಾರ್ದು. ಆರಾಮಾಗಿ ಇದ್ಬಿಟ್ಟು, ನಾನೇನು ಅಷ್ಟೊಂದು ರೆಸ್ಟ್ ತಗೊಂಡಿಲ್ಲ. ಅಂದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಏನಿಲ್ಲ. ಸೊ ಅದೇ ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ. ಅಂದ್ರೆ ಯಾರು ಕೂಡ ಭಯ ಪಡ್ಕೋಬೇಡಿ. IVF ಅಂದ್ರೆ ತುಂಬಾ ಜನ ಭಯ ಪಡ್ಕೋತಾರೆ. ಥ್ಯಾಂಕ್ ಯು ಮ್ಯಾಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶ್ರುತಿ ಅಂತ. ಇವರು ಕೂಡ ಗರ್ಭಗುಡಿಯಲ್ಲಿ IVF ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡವರು. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಶ್ರುತಿ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ನೀವು ಕೂಡ ಗರ್ಭಗುಡಿಯಲ್ಲಿ IVF ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದೀರಾ. ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು? 8 years ಆಗಿತ್ತು. ಮಗು ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ಸ್ ಏನಾದ್ರು ತಗೊಂಡಿದ್ರಾ ಮುಂಚೆ? ಇಲ್ಲ, ನಾನು ಫಸ್ಟ್ ಅಪ್ರೋಚ್ ಮಾಡಿದ್ದೆ ನಮ್ಮ ಫ್ಯಾಮಿಲಿ ಡಾಕ್ಟರ್ನ. ಅವರು ನನಗೆ ಸಜೆಸ್ಟ್ ಮಾಡಿದ್ದು ಗರ್ಭಗುಡಿನ. ಅಲ್ಲಿ ನಾನು ಮೀಟ್ ಮಾಡಿದ್ದು ಚಿನ್ಮಯ್ ಮ್ಯಾಮ್ನ. ಸೊ ಅಲ್ಲಿಂದ ಇಟ್ ವಾಸ್ ಎ ಸ್ಮೂತ್ ಫ್ಲೋ ಆಫ್ಟರ್ ಮೀಟಿಂಗ್ ಹರ್. ಅಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಇತ್ತು. ಆಮೇಲೆ ಬೆಸ್ಟ್ ಸೆಲೆಕ್ಷನ್ ಆಫ್ ಡಾಕ್ಟರ್. ನಾನು ಮ್ಯಾಮ್ ಬಗ್ಗೆ ಏನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಥೀಸಿಸ್ ತರ ಹೇಳ್ತಾನೆ ಇರ್ಬೋದು. ಆಮೇಲೆ ಅವ್ರ ಬಗ್ಗೆ ಐ ಬಿಕಮ್ ವೆರಿ ಎಮೋಷನಲ್ ಇಫ್ ಐ ಸ್ಪೀಕ್ ಅಬೌಟ್. ತುಂಬಾ ಖುಷಿ ಆಯ್ತು. ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ. ಬಟ್ ಟೈಮ್ ತಗೊಳ್ತು ನಮ್ಮ ಕೇಸಲ್ಲಿ. ಆಲ್ಮೋಸ್ಟ್ 1.5 year ನಮ್ಗೆ 3rd time ಅಲ್ಲಿ ಸಕ್ಸಸ್ಫುಲ್ ಆಗಿದ್ದು. ಬಟ್ ಇದು ಸಾಧ್ಯ ಆಗಿದ್ದು ಓನ್ಲಿ 1% ಅಂದ್ರೆ ಅದು ಚಿನ್ಮಯ್ ಮ್ಯಾಮ್ ಇಂದ. ಬಿಕಾಸ್ ಆಫ್ ಅವರ್ ಕಾನ್ಸ್ಟೆಂಟ್ ಸಪೋರ್ಟ್ ಇರ್ಬೋದು, ನಮಗ್ ಧೈರ್ಯ ತುಂಬಿಸಿರ್ಬೋದು, ಏನಾದ್ರೂ ಆಗಲಿ ವಿ ಆರ್ ಹ್ಯಾಪಿ ಬಿಕಾಸ್ ಆಫ್ ಹರ್ ಟುಡೇ. ಓಕೆ. ನೀವು ಹೇಳಿದ್ರಿ ಟೈಮ್ ತಗೊಳ್ತು 1.5 years ಅಂತ. ಕೆಲವೊಬ್ರು ಕಪಲ್ಸ್, ಕೆಲವೊಬ್ರು ದಂಪತಿಗಳು ಏನ್ ಮಾಡ್ತಾರೆ, ಫಸ್ಟ್ ಟ್ರೀಟ್ಮೆಂಟ್ ಹೋದ ತಕ್ಷಣ ಆಗ್ಲಿಲ್ಲ ಅಥವಾ ಟೈಮ್ ತಗೊಳ್ತಿದೆ ಅಂದಾಗ ಅದನ್ನ ಅಲ್ಲೇ ಕ್ವಿಟ್ ಮಾಡ್ಬಿಡ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಏನ್ ಸಜೆಸ್ಟ್ ಮಾಡ್ತೀರಾ? ಅಂತವ್ರಿಗೆ ಏನು ಇಲ್ಲ, ವಿ ಹ್ಯಾವ್ ಟು ಟ್ರೈ. ಏನು ಮಾಡಕ್ಕಾಗಲ್ಲ. ಈಗ ನಮ್ಗೆ ಏನಂದ್ರೆ ಒಂದು ಆಪ್ಷನ್ ಅಂತ ಇದೆ. ಬಯಾಲಜಿಕಲಿ ನಾವೇ ಪೇರೆಂಟ್ಸ್ ಆಗ್ತೀವಿ ಮಗುಗೆ. ತೀರಾ ಕಾಂಪ್ಲಿಕೇಶನ್ಸ್ ಅಲ್ಲಿ ಇದ್ದಾಗ ನಮ್ಗೆ ಒಂದು ಆಪ್ಷನ್ ಅಂತ ಇದ್ದಾಗ ಅದಕ್ಕೆ ಹೋಗೋದು ವೇಟ್ ಮಾಡ್ಬೇಕಾಗತ್ತೆ. ಇದು ಒಬ್ಬೊಬ್ರದು ಒಂದೊಂದ್ ತರ ಲಕ್ ಇರತ್ತೆ. ಆಮೇಲೆ ಬಾಡಿ ನೇಚರ್ ಒಂದೊಂದ್ ತರ ಇರತ್ತೆ. ನಂದೇ ಬೇರೆ ತರ, ಪ್ರತಿಯೊಬ್ರದ್ದು ಬೇರೆ ಬೇರೆ ಇರತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ, ಒಂದಲ್ದೆ 2 attempt ಟ್ರೈ ಮಾಡಿ. ಬಿಕಾಸ್ ನಮ್ದು 3rd time ಇದು ಸಕ್ಸಸ್ಫುಲ್ ಆಗಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಲ್ಲಿ ನನ್ಗೆ ಒಂದೊಂದ್ಸಲಿ ಅನ್ನಿಸ್ತಾ ಇತ್ತು ಡ್ರಾಪ್ ಮಾಡೋಣ ಅಂತ. ಬಟ್ ನನ್ಗೆ ಚಿನ್ಮಯ್ ಮ್ಯಾಮ್ ಧೈರ್ಯದಿಂದಾನೇ ಇಷ್ಟು ಒಂಥರ ಅವ್ರ ಕಾನ್ಸ್ಟೆಂಟ್ ಸಪೋರ್ಟ್ ಇದ್ದಿದ್ರಿಂದ, ಅವ್ರು ಪ್ರತಿ ಸಲ ಮಾತಾಡಿದಾಗ, ಅವ್ರನ್ನ ಪ್ರತಿ ಸಲ ನೋಡಿದಾಗ
ಇಲ್ಲ ಅವ್ರೊಬ್ರು ನಮಗೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಎವ್ರಿ ಟೈಮ್ ಸ್ಕ್ಯಾನ್ ಮಾಡಿದಾಗ್ಲೂ ಅಷ್ಟೇ ಐ ವಾಸ್ ವೆರಿ ಫ್ರೆಂಡ್ಲಿ. ಥ್ಯಾಂಕ್ಸ್ ಟು ಚಿನ್ಮಯ್ ಮ್ಯಾಮ್. ನಾನು ಅಷ್ಟು ಹೇಳಕ್ ಬಟ್ ಪ್ರಯತ್ನ ಅಂತೂ ಪಡಲೇಬೇಕು. ನಮ್ಮ ಡಾಕ್ಟರ್ಸ್ ಎಷ್ಟು ಪ್ರಯತ್ನ ಪಡ್ತಾರೋ ಆಸ್ ಎ ಪೇಷಂಟ್ ಆಸ್ ಎ ಕಪಲ್ ನಾವು ಕೂಡ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಖಂಡಿತ ನನ್ನ ಪ್ರಕಾರ 90% ಮೇಲೆ ಸಕ್ಸಸ್ ರೇಟ್ಸ್ ಇದೆ. ನಾನು ತುಂಬಾ ಜನ ನೋಡಿದ್ದೀನಿ. ಎವ್ರಿ ಟೈಮ್ ನಾನು ಬೋರ್ಡ್ ಮೇಲೆ ಹೆಸರು ನೋಡಿದಾಗ ಐ ಟು ಫೀಲ್ ವೆರಿ ಹ್ಯಾಪಿ. ನಮ್ದು ಇಷ್ಟಲ್ಲೇ ಸಾಕ್ಲಿ ಬರತ್ತೆ ಅಂತ. ಥ್ಯಾಂಕ್ ಯು ಶ್ರುತಿ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಡಾಕ್ಟರ್ ಮಾತನಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಕಪಲ್ಸ್ಗೆ ಅದೇ ಪ್ರಾಬ್ಲಮ್ ಆಗೋದು, ಮೆಂಟಲಿ ಪ್ರೆಷರ್ ಇರುತ್ತೆ, ಕೆಲವೊಬ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಮಕ್ಕಳು ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ. ಸೊ ಅಂಥ ಟೈಮಲ್ಲಿ ಅವರಿಗೆ ಮೆಂಟಲ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕಾಲರ್ಸ್ ಹೇಳಿದಾಗೆ ನಿಮ್ಮ ಸಪೋರ್ಟ್ ಆ್ಯಕ್ಚುಲಿ ಅವ್ರಿಗೆ ತುಂಬ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ರು. ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಆದಾಗ ಆಗುವಂತಹ ಖುಷಿನೇ ಬೇರೆ. ಸೊ ನಿಮ್ಮಿಂದ ಟ್ರೀಟ್ಮೆಂಟ್ ಪಡ್ಕೊಂಡವರು ಈ ರೀತಿ ಮಾತನಾಡಿದಾಗ ಎಷ್ಟು ಖುಷಿ ಆಗುತ್ತೆ. ಖಂಡಿತವಾಗ್ಲೂ ನಮಗೂ ಅದು ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಅವ್ರಿಗೆ ಆ ಸಂತೋಷ ತಂದಿದ್ದೀವಿ ಅನ್ನೋದು ನಮ್ಗೆ ಇನ್ನೂ ಹೆಚ್ಚಿನ ಖುಷಿ ನಮ್ಮಲ್ಲಿ ತಂದು ಕೊಡುತ್ತೆ. ಮತ್ತು ಅವರಿಗೆ ಈ ಒಂದು ಎಮೋಷ್ನಲ್ ಸಪೋರ್ಟ್ ಕೊಡೋದು ಪೇಷಂಟ್ಸ್ಗೆ, ಎಸ್ಪೆಷಲಿ 1 ಸತಿ 2 ಸತಿ ನೆಗೆಟಿವ್ ಬಂದಿರೋರು, ಅವರು ಫಸ್ಟ್ ಟೈಮ್ ನಮ್ಮನ್ನು ಮೀಟ್ ಮಾಡಿದಾಗ ಅವ್ರು ತೋರಿಸ್ಕೊಳ್ದೇ ಇದ್ರೂ ಅವರಲ್ಲಿ ಒಂದು ಎಮೋಷ್ನಲ್ ಸ್ಟೆಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ. ಒಂದು ಭಯ ಇರುತ್ತೆ, ನೆಕ್ಸ್ಟ್ ಏನಾಗುತ್ತಪ್ಪ, ಎಷ್ಟೊಂದು ಖರ್ಚಾಗಿದೆ, ಏನಪ್ಪ ಮುಂದೊಂದು ಅನ್ನೋದು ತುಂಬಾ ಹೆದರಿರ್ತಾರೆ. ಸೊ ಅಂಥವ್ರಿಗೆ ನಾವೊಂದು ಡೀಟೇಲ್ ಕೌನ್ಸಿಲಿಂಗ್ ಕೊಟ್ಟು ಯಾಕೆ ಅವರಿಗೆ ಇದು ಫೇಲ್ ಆಗಿದೆ, ಏನಕ್ಕೆ ಕಾರಣ ಇದೆ, ನೆಕ್ಸ್ಟ್ ಏನು ಮಾಡಬಹುದು, ಅದರಲ್ಲಿ ಎಷ್ಟು % ಸಕ್ಸಸ್ನ ಅವ್ರು ಕಂಡುಕೋಬಹುದು ಅನ್ನೋದನ್ನ ನಾವು ಡೀಟೇಲಾಗಿ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಕೌನ್ಸಿಲಿಂಗ್ ಕೊಡೋದು. ಇವಾಗ ಒಂದು ಹಾಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ಒಂದು ಪೇಷಂಟಿಗೆ ಬರೀ ಬಂದರು ನಿಮ್ಮ ಟ್ರೀಟ್ಮೆಂಟ್ ಕೊಟ್ವಿ ಅನ್ನೋದಕ್ಕಿಂತ ನಮ್ಮಲ್ಲಿ ನಾವು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಜೊತೆಗೆ ಅವ್ರಿಗೆ ಒಂದು ಒಡನಾಟನ ಬೆಳೆಸ್ಕೊಳ್ಳೋದು. ಮತ್ತು ನಮ್ಮಲ್ಲಿ ಒಂದು ಹೀಲಿಂಗ್ ಅಂತ ಸೆಷನ್ಸ್ ಅಂತಲೂ ಅವ್ರಿಗೆ ಕೊಡ್ತೀವಿ. ಅಂದರೆ ಅವ್ರು ಅದಕ್ಕೆ ಒಪ್ಕೊಂಡಂಥವ್ರಿಗೆ. ಸೊ ಆ ಹೀಲಿಂಗ್ ಸೆಷನ್ ಮಾಡಿದಾಗ ಅವ್ರಿಗೆ ಆ ಮೆಡಿಟೇಷನ್ ಎಲ್ಲ ಮಾಡಿದ ನಂತರ ಅವರಲ್ಲಿ ಒಂದು ಕಾಮ್ನೆಸ್ ಬರುತ್ತೆ, ಒಂದು ಟ್ರೀಟ್ಮೆಂಟ್ ಆಕ್ಸೆಪ್ಟೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಅವರು ಒಂದು ಟ್ರೀಟ್ಮೆಂಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಮುಂದಕ್ಕೆ ಹೋಗ್ತಾರೆ. ಮತ್ತು ಮೈಂಡ್ ಕಾಮ್ ಆಗಿದ್ದಾಗ, ಈಗ ಭ್ರೂಣನ ನಾವು ಗರ್ಭಕೋಶದ ಒಳಗೆ ಹಾಕಿದ್ಮೇಲೆ ಆ ಭ್ರೂಣ ಅಂಟ್ಕೊಳ್ಳೋದಕ್ಕೆ ಒಂದು ಎನ್ವೈರ್ಮೆಂಟ್, ಇವನ್ ತಾಯಿ ಮನಸ್ಸು ಕೂಡ ಕಾಮ್ ಆಗಿರಬೇಕು. ಅದಿಲ್ಲ ಅಂದರೆ ಭ್ರೂಣ ಅಂಟ್ಕೊಳ್ಳೋದಕ್ಕೂ ತೊಂದರೆ ಆಗುತ್ತೆ. ಸೊ ಅದು ಇವೆಲ್ಲನೂ ನಾವು ಅವರಿಗೆ ಒಟ್ಟಿಗೆ ಹಾಲಿಸ್ಟಿಕ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ನ ಖಂಡಿತವಾಗ್ಲೂ ನಾವು ಇಂಪ್ರೂವ್ ಮಾಡ್ಬೋದು. ಇನ್ನು ಗರ್ಭಗುಡಿ IVF ಸೆಂಟರ್ ಇಂದ ಫ್ರೀ ಕ್ಯಾಂಪ್ಗಳನ್ನ ಕೂಡ ಮಾಡ್ತೀರಾ. ತುಂಬಾ ಜನಕ್ಕೆ ಅದರಿಂದ ಹೆಲ್ಪ್ ಆಗುತ್ತೆ. ಬಿಕಾಸ್ ಕೆಲವೊಬ್ಬರಿಗೆ IVF ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಇದರಿಂದ ಒಳ್ಳೆ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಫ್ರೀ ಕ್ಯಾಂಪ್ ಬಗ್ಗೆ ಮತ್ತೆ ಎಲ್ಲಿ ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀರಾ? ಈಗ ಸೆಪ್ಟೆಂಬರ್ ತಿಂಗಳಲ್ಲೇ 2 ಫ್ರೀ ಕ್ಯಾಂಪ್ನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಒಂದು ಮಾಲೂರಿನಲ್ಲಿ 11ನೇ ತಾರೀಕು, ಇನ್ನೊಂದು 24ನೇ ತಾರೀಕು ಬಂದು ಹುಳಿಮಾವ್ನಲ್ಲಿ. ಸೊ ಈ ಫ್ರೀ ಕ್ಯಾಂಪ್ ಮೂಲಕ ಆ ಜಾಗ ಅಲ್ಲಿ ಸುತ್ತಮುತ್ತ ಇರೋ ಜನಗಳಿಗೆ ಈ ಇನ್ಫರ್ಟಿಲಿಟಿ ಅಂದ್ರೇನು, ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ, ಟ್ರೀಟ್ಮೆಂಟ್ ಅವಶ್ಯಕತೆ ಏನೇನಿದೆ, ಬಂಜೆತನ ಅನ್ನೋದು ನಮಗಿದೆ ಅಂದ್ಬಿಟ್ಟು ಕೂತ್ಕೊಳ್ಳೋದಲ್ಲ, ಇದಕ್ಕೆಲ್ಲದಕ್ಕೂ ಪರಿಹಾರ ಇದೆ ಅನ್ನೋದನ್ನ ನಾವು ಅವ್ರಿಗೆ ತಿಳಿಪಡಿಸ್ತೀವಿ. ಸೊ ಅದ್ ಮೂಲಕ ಅವ್ರು ಏನು ಟ್ರೀಟ್ಮೆಂಟ್ ತಗೋಬಹುದು ಅನ್ನೋದು ಕೂಡ ತಿಳ್ಕೊಬಹುದು. ಎಸ್, ಇನ್ನು ಗರ್ಭಗುಡಿ IVF ಸೆಂಟರ್ ಬಗ್ಗೆ ಮಾತನಾಡ್ತಾ ಇದ್ವಿ, IVF ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮಗೂ ಕೂಡ IVF ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕು, ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ, ಮಕ್ಕಳನ್ನ ಪಡೆಯೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ IVF ಸೆಂಟರ್ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಬಹುದು. ಬ್ರಾಂಚಸ್ ಈ ರೀತಿ ಆಗಿರುತ್ತೆ: ಹನುಮಂತನಗರ್, ಜಯನಗರ್, ಎಲೆಕ್ಟ್ರಾನಿಕ್ ಸಿಟಿ, ಮಾರತ್ಹಳ್ಳಿ ಹಾಗೂ ಕಲ್ಯಾಣ ನಗರಲ್ಲಿ ಗರ್ಭಗುಡಿ IVF ಸೆಂಟರ್ನ ಬ್ರಾಂಚಸ್ ಇದೆ. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಆಗಿರುತ್ತೆ: 8880009009. ಮತ್ತೆ ನೋಟ್ ಮಾಡ್ಕೊಳ್ಳಿ, 8880009009. ಮತ್ತೊಂದು ಸಂಖ್ಯೆ 9148499992. ಮತ್ತೊಂದು ಸಂಖ್ಯೆ 9741671113.